ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಟು ದ ಚಾನಲ್. ಇವತ್ತು ನಮ್ಮದು ತೋಟದಲ್ಲಿ ಕಾಯಿ ಸ್ವಲ್ಪ ಬೇಗನೆ ಬಿದ್ದೋಯ್ತು, ಹಣ್ಣಾಗಿಲ್ಲ. ಐ ಥಿಂಕ್ ಇದು ಮೆಲನ್ನು. ಅದನ್ನು ಹಾಗೆ ಬಿಸಾಕೋ ಬದಲು ಅದ್ರಲ್ಲಿ ಪಲ್ಯ ಮಾಡ್ತಾಯಿದ್ದೀನಿ ನಾನು, ಯಾಕಂದರೆ ಇನ್ನೂ ಸ್ವೀಟ್ನೆಸ್ ಬಂದಿರಲ್ಲ ಅದಕ್ಕೆ. ಸೊ ಅದಕ್ಕೇನು ತೊಗೊಂಡಿದ್ದೀನಿ, ಸಾಸಿವೆ, ಜೀರಿಗೆ, ಅರಿಶಿನ, ಕೊತ್ತಂಬರಿ ಸೊಪ್ಪು, ತೆಂಗಿನಕಾಯಿ, ಉಪ್ಪು, ಇದರಲ್ಲಿ ಎಕ್ಸ್ಟ್ರಾ ಹಾಟ್ ಚಿಲ್ಲಿ ಪೌಡ್ರು ಇದೆ, ಮತ್ತು ಸಾಂಬಾರು ಪುಡಿ ತೊಗೊಂಡಿದ್ದೀನಿ, ಮತ್ತು ಉದ್ದಿನಬೇಳೆ, ಕಡಲೆಬೇಳೆ, ಒಂದು ಸ್ವಲ್ಪ ಎಣ್ಣೆ ತೊಗೊತಾ ಇದ್ದೀನಿ. ಇದನ್ನು ಸ್ಕಿನ್ ತೆಗೆದು ಕಟ್ ಮಾಡ್ಕೊತೀನಿ. ಒಳಗಡೆ ಸೀಡ್ಸ್ ಇಲ್ಲ ಅಂತ ಅನ್ಕೊತಾ ಇದ್ದೀನಿ. ಸೀಡ್ಸ್ ಇದ್ದರೆ ಸೀಡ್ಸ್ ತೆಗೆದುಬಿಡ್ತೀನಿ. ಹಾಯ್ ಗೈಸ್, ವೆಲ್ಕಮ್ ಟು ದ ಚಾನಲ್. ಟುಡೇ ಐ ಆಮ್ ಮೇಕಿಂಗ್ curry with this is a melon. This grown in my garden, but the problem is we took it out too early because the stem was drying up. So we took it up too early. I will be doing curry with that. For that I have taken mustard, cumin seeds, turmeric, cilantro, coconut, fresh coconut, salt, asafoetida, hing. This is sambar powder and extra hot chili powder I have taken, and this is urad dal and chana dal. I will be taking some oil also. Now I will just peel it off and then cut that into smaller pieces. Just took out the peels. ಸ್ಕಿನ್ ಎಲ್ಲ ತೆಗೆದಾಯಿತು. ಇವಾಗ ಕಟ್ ಮಾಡ್ತೀನಿ. ಎಣ್ಣೆ ಹಾಕ್ಕೊತಾ ಇದ್ದೀನಿ ಸ್ವಲ್ಪ. Just putting some oil. For that I will be adding mustard seeds, ಸಾಸಿವೆ, cumin seeds, ಜೀರಿಗೆ, ಉದ್ದಿನಬೇಳೆ, ಕಡಲೆಬೇಳೆ, ಸ್ವಲ್ಪ ಅರಿಶಿನ ಹಾಕ್ತೀನಿ ಇದಕ್ಕೆ. Curry leaves. I just added 2 red chilies also and curry leaves. ಇವಾಗ ವೆಜಿಟೇಬಲ್ಸ್ ಹಾಕ್ತೀವಿ. ಸ್ವಲ್ಪ ಸಾಲ್ಟು, ಹಿಂಗು, ಅಸಫೋಟಿಡಾ ಆ್ಯಂಡ್ ಸಾಲ್ಟ್, ಸ್ವಲ್ಪ ನೀರು, ಸಾಂಬಾರು ಪೌಡರು ಮತ್ತು ಚಿಲ್ಲಿ ಪೌಡರ್ ಎರಡು ಮಿಕ್ಸ್ ಮಾಡಬೇಕಿದ್ರೆ. ಫ್ರೆಶ್ ಕೋಕೋನಟ್ಟು, ಮಿಕ್ಸ್ ಆಯಿತು. ಇವಾಗ ಕೊತ್ತಂಬರಿ ಸೊಪ್ಪು ಹಾಕಿ ಆಫ್ ಮಾಡ್ಬೋದು. ಆಯಿತು, ಆಫ್ ಮಾಡ್ಬೋದು. ರೆಡಿ ಆಯಿತು. ಇದನ್ನು ಚಪಾತಿ ಜೊತೆಲಾದ್ರು ತಿನ್ಬೋದು, ಅನ್ನದ ಜೊತೆಲಾದ್ರು ತಿನ್ಬೋದು. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಓಕೆ, ಬಾಯ್. ಇವಾಗ ಇದ್ರದ್ದು ಸಿಪ್ಪೆದು ಚಟ್ನಿ ಇದು ಮಾಡ್ತಾಯಿದ್ದೀನಿ. ಚಟ್ನಿ ಅದಕ್ಕೇನು ತೊಗೊಂಡಿದ್ದೀನಿ ಅಂತ ಹೇಳಿದ್ರೆ, ಹಸಿಮೆಣಸಿನ್ಕಾಯಿ, ಅದ್ರ ಸಿಪ್ಪೆ, ಕರಿಬೇವಿನ ಸೊಪ್ಪು, ಮತ್ತು ಕೊತ್ತಂಬರಿ ಸೊಪ್ಪು, ಇಂಗು, ಉಪ್ಪು, ಕಡಲೆಬೇಳೆ, ಉದ್ದಿನಬೇಳೆ, ಒಂದು ಸ್ವಲ್ಪ ಎಣ್ಣೆ ತೊಗೊತೀನಿ. ಆಮೇಲೆ ಜೀರಿಗೆ, ಒಂದು ಸ್ವಲ್ಪ ಶುಂಠಿನೂ ತೊಗೊತೀನಿ, ಸ್ವಲ್ಪ ತೆಂಗಿನಕಾಯಿ, ಆಮೇಲೆ ಶುಂಠಿ ಪೇಸ್ಟ್, ಇದಿಷ್ಟು ತೊಗೊಂಡಿದ್ದೀನಿ. ಫಸ್ಟ್ ತೋರಿಸ್ತೀನಿ ಹೇಗೆ ಮಾಡಬೇಕು ಅಂತ. ಡೂಯಿಂಗ್ ಚಟ್ನಿ ವಿತ್ ದ ಸ್ಕಿನ್. ಸೊ ಐ ಹ್ಯಾವ್ ಟೇಕನ್ ಆಯಿಲ್, ಸ್ಟವ್ ಆನ್ ಆಗಿದೆ, ಎಣ್ಣೆ ತೊಗೊಂಡಿದ್ದೀನಿ. ಇವಾಗ ಇದು ತೊಗೊಂಡಿದ್ದೀನಿ. ಎಣ್ಣೆ ಹಾಕ್ಬಿಟ್ಟು ಉದ್ದಿನಬೇಳೆ, ಕಡಲೆಬೇಳೆ ಹಾಕಿದ್ದೀನಿ. ಗ್ರೀನ್ ಚಿಲ್ಲಿನ ಸ್ವಲ್ಪ ಕಟ್ ಮಾಡಬೇಕು, ಇಲ್ಲಾಂದರೆ ಸಿಡಿಯುತ್ತೆ. ಯು ಹ್ಯಾವ್ ಟು ಕಟ್ ದ ಗ್ರೀನ್ ಚಿಲ್ಲೀಸ್, ಅದರ್ವೈಸ್ ಇಟ್ ವಿಲ್ ಸ್ಪ್ಲಾಶ್.
Now I'm putting the skin. ಲಿಟಲ್ ಹುಳ್ಸೆಹಣ್ಣು ಹಾಕ್ತಾಯಿದ್ದೀನಿ, ಸ್ವಲ್ಪ ಬೆಲ್ಲ. ಇವಾಗ ಇದು ಕುಕ್ ಆಗಿದೆ, ಇದನ್ನು ನಾನು ಗ್ರೈಂಡ್ ಮಾಡೋಕ್ಕೆ ಹಾಕ್ತೀನಿ. ದಿಸ್ ಇಸ್ ಡನ್. ಐ ಆಮ್ ಪುಟ್ಟಿಂಗ್ ದಿಸ್ ಒನ್ ಟು ಗ್ರೈಂಡ್, ಬಟ್ ಲೆಟ್ ಇಟ್ ಕೂಲ್ ಡೌನ್ ಫಸ್ಟ್. ಕೂಲಾಗಿ ಹಾಕಿಡೋಣ. ಆಮೇಲೆ ತೆಂಗಿನಕಾಯಿ ಒಂದು ಸ್ವಲ್ಪ ಹಾಕಿ, ಕೊತ್ತಂಬರಿ ಸೊಪ್ಪು ಹಾಕಿ ಗ್ರೈಂಡ್ ಮಾಡೋಣ. ಲೆಟ್ ಇಟ್ ಕೂಲ್ ಡೌನ್. ದೆನ್ ವಿಲ್ ಆ್ಯಡ್ ಕೋಕೋನಟ್, ದೆನ್ ಸಮ್ coriander like cilantro. Then we'll grind it with some water. Coconut ಹಾಕಿದ್ದೀನಿ ಈಗ. I just put the coconut, it's a fresh one. ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು and also some cilantro. ಚಟ್ನಿ ಆಗಿದೆ, ಅದಕ್ಕೊಂದು ಒಗ್ಗರಣೆ ಕೊಡಬೇಕಷ್ಟೇ. The chutney is done. Now we have to give tempering. ಒಂದು ಸ್ವಲ್ಪ ನೀರು ಹಾಕಿದೆ. ಈಗ ಒಗ್ಗರಣೆ ಒಂದು ಸ್ವಲ್ಪ ಹಾಕಿದ್ದೀನಿ, ಮಿಕ್ಸ್ ಮಾಡಬೇಕೀಗ. ಹಾಕಿರೋದು ರೆಕಾರ್ಡ್ ಆಗಲಿಲ್ಲ, ಇವಾಗ ರೆಕಾರ್ಡ್ ಆಗ್ತಾಯಿದೆ. ಸೊ ಐ ಜಸ್ಟ್ ಪುಟ್ ದ ಟೆಂಪರಿಂಗ್ ಆ್ಯಂಡ್ ಲಿಟಲ್ ಬಿಟ್ ಆಫ್ ವಾಶ್ಡ್ ಕಂಟೈನರ್ ವಾಟರ್ ಟು ಮೇಕ್ ಇಟ್ ಲಿಟಲ್ ಬಿಟ್ ವಾಟ್ರಿ. ಸೊ ಈಗ ಹಾಕಿ ಮಿಕ್ಸ್ ಮಾಡಿದ್ರೆ ಇವಾಗ ಡನ್ನು. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಪ್ರೆಸ್ ದ ಬೆಲ್ ಐಕಾನ್. ಓಕೆ, ಬಾಯ್. ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಟು ದ ಚಾನಲ್. ನಮ್ಮ ಮನೇಲಿ ಒಂದು ಕಾಯಿ ಬಿಟ್ಟಿತ್ತು ಅನ್ನಲ್ವಾ, ಅದರದ್ದು ಸೀಡ್ಸಿಂದ ನಾನು ತಂಬುಳಿ ಮಾಡ್ತಾಯಿದ್ದೀನಿ. ಅದಕ್ಕೆ ಸ್ವಲ್ಪನೇ ಇತ್ತು, ಅದು ಯಾಕಂದ್ರೆ ಸಣ್ಣ ಸೈಜ್ದು ಅದು. ಅದರದಿಂದ ತೊಗೊಂಡಿದ್ದೀನಿ ತಿರುಳು, ಒಂದು 3 ಹಸಿಮೆಣಸಿನ್ಕಾಯಿ, ಕರಿಬೇವಿನ ಸೊಪ್ಪು, ಸಾಸಿವೆ, ಒಂದು ಸ್ವಲ್ಪ ಎಣ್ಣೆ ತೊಗೊತೀನಿ. ಆಮೇಲೆ ಇದು ಇಂಗು, ಸ್ವಲ್ಪ ಉಪ್ಪು, ಶುಂಠಿ, ಆಮೇಲೆ ಅದು ಜೀರಿಗೆ, ತೆಂಗಿನಕಾಯಿ, ಮೊಸರು ಗ್ರೈಂಡ್ ಮಾಡ್ಕೊಳ್ಳೋಕ್ಕಿದು. ಸೊ ಫಸ್ಟು ಇದನ್ನು ನೀರು ಹಾಕಿ ಗ್ರೈಂಡ್ ಮಾಡಿಕೊಂಡು ಸ್ವಲ್ಪ ಇದು ಮಾಡ್ಕೊಳ್ಳೋಣ ಅಂತ ಹೇಳ್ತಾರೆ, ಫಿಲ್ಟರ್ ಥರ. ಹಾಗೆ ಐ ಆಮ್ ಡೂಯಿಂಗ್ ತಂಬುಳಿ ದಟ್ ಈಸ್ ಮೇಡ್ ವಿತ್ ಯೋಗರ್ಟ್ and any kind of vegetables. For that I had a kind of a cantaloupe kind in my house, which we took it early, like because the stem was drying up, so I just took it out from the plant. That's the center part with the seeds and some jeera. This is ginger, cilantro, salt, mustard seeds, asafoetida, green chili 3, and this is curry leaves, some coconut and some yogurt I have taken. First we will grind this one and filter it out for the skin to be out. I have taken this one with water to grind first. ಎಣ್ಣೆ ಇದು ಗ್ರೈಂಡ್ ಮಾಡಿಬಿಟ್ಟು ಫಸ್ಟು ಆಮೇಲೆ ಫಿಲ್ಟರ್ ಔಟ್ ಮಾಡ್ಕೊಳ್ಳೋಣ. ಸ್ವಲ್ಪ ನೀರು ಹಾಕಿ ತೊಗೊಂಡಿದ್ದೀನಿ. ಐ ವಿಲ್ ಬಿ ಟೇಕಿಂಗ್ ಆಯಿಲ್ ಆಲ್ಸೋ ಟು ಗಿವ್ ದ ಟೆಂಪರಿಂಗ್. ಒಗ್ಗರಣೆಗೋಸ್ಕರ ಎಣ್ಣೆ ಬೇಕಷ್ಟೇ, ಅದು ತೊಗೊತೀನಿ. ಇವಾಗ ಫಿಲ್ಟರ್ ಮಾಡ್ಕೊಳ್ಳೋಣ. ಸೊ ವಿ ಆ್ಯಡೆಡ್ ದಟ್ ಹಿಯರ್. ನಾವು ಇವಾಗ ಏನು ಮಾಡೋಣ ಅಂದರೆ, ಇದರಲ್ಲಿ ತೆಂಗಿನಕಾಯಿ, ಶುಂಠಿ, ಹಸಿಮೆಣಸಿನಕಾಯಿ, ಕರಿಬೇವಿನ ಸೊಪ್ಪು, ಕೊತ್ತಂಬರಿ ಎಲ್ಲ ಹಾಕಿ ಗ್ರೈಂಡ್ ಮಾಡೋಣ. ಇಂಗು, ಅಸಫೋಟಿಡಾ, ಸ್ವಲ್ಪ ಕರಿಬೇವು, ಅಲ್ಲ ಕೊತ್ತಂಬರಿ, ಕರಿಬೇವು, ಸಿಲಾಂಟ್ರೋ ಆ್ಯಂಡ್ ಕರಿ ಲೀವ್ಸ್, ಸಮ್ ಗ್ರೀನ್ ಚಿಲ್ಲಿ, ಸಮ್ ಲೆಮನ್ ಸೀಡ್ಸ್, ಒಂದು ಸ್ವಲ್ಪ ಶುಂಠಿ, ಅಷ್ಟು ಬೇಡ ಅದಕ್ಕೆ, ಶುಂಠಿ, ಜಿಂಜರ್ ಪೇಸ್ಟ್, ಸಾಲ್ಟ್ ಆ್ಯಂಡ್ ಕೋಕೋನಟ್. ಇವಾಗ ಸ್ವಲ್ಪ ನೀರು ಹಾಕ್ಕೊಳ್ಳೋಣ. ನಾವು ವಿಲ್ ಪುಟ್ ಸಮ್ ವಾಟರ್ ಟು ಗ್ರೈಂಡ್ ಇಟ್. ಅರ್ಧಂಬರ್ಧ ಗ್ರೈಂಡ್ ಆಗಿದೆ, ಇಷ್ಟೇ ಸಾಕು. ಇಲ್ಲ ಫೈನ್ ಬೇಕು ಅನ್ನೋರು ಮಾಡ್ಕೋಬೋದು. ನನಗೆ ನಮ್ಮ ಹಸ್ಬೆಂಡ್ ಮೀಟಿಂಗಲ್ಲಿದ್ದಾರೆ, ಸೊ ನನಗಿಷ್ಟೇ ಸಾಕು. ಇವಾಗ ಮಿಕ್ಸ್ ಮಾಡ್ತೀನಿ ಇದಕ್ಕೆ. ಐ ವಿಲ್ ಬಿ ಮಿಕ್ಸಿಂಗ್ ದಿಸ್ ಒನ್. ಇಟ್ಸ್ ಲೈಕ್ ನಾಟ್ ಕಂಪ್ಲೀಟ್ಲಿ ಗ್ರೈಂಡೆಡ್, ಬಟ್ ಇಟ್ಸ್ ಲೈಕ್ 70% ಗ್ರೈಂಡೆಡ್. ಇಫ್ ಯು ವಾಂಟ್ ಯು ಕ್ಯಾನ್ ಗ್ರೈಂಡ್ ಇಟ್ ಕಂಪ್ಲೀಟ್ಲಿ. Then we have to add to the yogurt. Idaito. Now this is done. I will be giving the tempering to that. Not much, and just maybe 1 spoon is enough.
1 ಸ್ಪೂನ್ ಸಾಕಿಷ್ಟು ಒಗ್ಗರಣೆನ ಹಾಕಿ ಮಿಕ್ಸ್ ಮಾಡಬೇಕು. ಇವಾಗ ತಂಬುಳಿ ರೆಡಿ ಆಯಿತು. ಒಂದು ಸತಿ ಉಪ್ಪು ಚೆಕ್ ಮಾಡ್ಕೋಬೇಕು. ಚೆಕ್ ಮಾಡೆ. ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಟು ದ ಚಾನಲ್. ಇವತ್ತು ನಾನು ಸಾಬುದಾನದು ಪಾಯಸ ಮಾಡ್ತಾಯಿದ್ದೀನಿ. ಸಾಬುದಾನ ಏನು ಅಂದರೆ ಈ ಥರ ಇರುತ್ತೆ, ಇಟ್ ವಿಲ್ ಬಿ ಹಾರ್ಡ್. ಇದನ್ನು ನೀವು ನೀರಲ್ಲಿ ಹಾಕಿ 1 ಅವರ್ ಅಟ್ಲೀಸ್ಟ್ ಇಡಬೇಕು, ಅವಾಗ ಈ ಥರ ಸಾಫ್ಟ್ ಆಗುತ್ತೆ. ಈ ಥರ. ಆಮೇಲೆ ಅದಕ್ಕೆ ನಾನು ಸ್ವಲ್ಪ ಏಲಕ್ಕಿ ಏಲಕ್ಕಿ ಮತ್ತು ಲವಂಗ ಅದು ಪೌಡರ್ ಮಾಡಿ ಇಟ್ಕೊಂಡಿದ್ದೀನಿ. ಸ್ವಲ್ಪ ತುಪ್ಪ, ಸಕ್ಕರೆ, ಹಾಲು, ಗೋಡಂಬಿ, ದ್ರಾಕ್ಷಿ ಇದಿಷ್ಟು ತೊಗೊಂಡಿದ್ದೀನಿ. Hi guys, I am making kheer with sabudana. When we buy from store it will be like this. We have to soak in water for at least minimum 1 hour. How much hour you have taken, for that 1.5 cup of water you can add, then soak it. So after that it will be like this, soft. Now we have to cook this in water first, then we'll be adding milk. Then I have taken dry grapes, dry raw cashew. This is cardamom and clove powder. You have to powder with little bit of sugar. Then ghee, this is clarified butter, and some sugar and some milk we need. Then I'll show how to do. I'll be putting this one in the container and I'll add some water to boil. Put the water, ಸ್ವಲ್ಪ ನೀರು ಹಾಕಿದ್ದೀನಿ, ಅದಕ್ಕಿಂತ ಮೇಲೆ ಬರೋಷ್ಟಿದ್ರೆ ಸಾಕು. ಇವಾಗ ಅದಕ್ಕೆ ನಾನು ಬಿಸಿ ಮಾಡೋಕ್ಕೆ ಇಡ್ತಾಯಿದ್ದೀನಿ. ಇಟ್ ಹ್ಯಾಸ್ ಟು ಕುಕ್ ರೈಟ್ ನಾವು. ಆಮೇಲೆ ಸಕ್ಕರೆ ಹಾಕಬೇಕು, ಅದನ್ನು ತೋರಿಸ್ತೀನಿ. ಇದನ್ನು ಬಾಯ್ಲ್ ಆಗೋಕ್ಕೆ ಸ್ಟಾರ್ಟ್ ಆಗಿಲ್ಲ. ಅಷ್ಟರಲ್ಲಿ ನಾವು ತುಪ್ಪನೆಲ್ಲ ಹುರ್ಕೊಂಡ್ಬಿಟ್ಟು ರೆಡಿ ಮಾಡಿ ಇಟ್ಕೊಂಡು, ಐ ಹ್ಯಾವ್ ಟೇಕನ್ 2 ಸ್ಪೂನ್ಸ್ ಆಫ್ ಘೀ. ನಾವು ಐಲ್ ಬಿ ಟರ್ನ್ ಇನ್ ದಿಸ್ ಒನ್ ಆನ್. To that I'll be adding this one. It's melted. Now I'll be adding the grape first. After this is half done, we'll add the cashew. ಇವಾಗ ಫಸ್ಟು ದ್ರಾಕ್ಷಿ ಹಾಕಿದ್ದೀನಿ, ಅದು ಅರ್ಧ ಆಗೋದ್ಮೇಲೆ ಗೋಡಂಬಿ ಹಾಕೋಣ. ಯಾಕಂದ್ರೆ ಗೋಡಂಬಿ ಸ್ವಲ್ಪ ಬೇಗನೆ ಇದಾಗುತ್ತೆ, ಅದರಿಂದ ಹಾಫ್ ಕುಕ್ ಆಗಿದೆ. ಇವಾಗ ಗೋಡಂಬಿ ಹಾಕೋಣ. ನೌ ಇಟ್ಸ್ ಹಾಫ್ ಕುಕ್ಡ್, ಸೊ ಐಲ್ ಬಿ ಆ್ಯಡಿಂಗ್ ದ ಕ್ಯಾಶ್ಯೂಸ್ ರೈಟ್ ನೌ. ಈ ಥರ ದ್ರಾಕ್ಷಿ ಆದರೆ ಆಯಿತು ಅಂತ. ವೆನ್ ದ ಡ್ರೈ ಗ್ರೇಪ್ಸ್ ಸ್ವೆಲ್ಸ್ ಅಪ್, ಇಟ್ಸ್ ಲೈಕ್ ಡನ್. ಸೊ ಐಲ್ ಬಿ ಟರ್ನಿಂಗ್ ಆಫ್ ದ ಸ್ಟವ್ ರೈಟ್ ನೌ. ಇದು ಮಾಡಿ ಇಟ್ಕೊಂಡು ರೆಡಿ ಆಗಿದೆ. ಇವಾಗ ನಾವು ಅದು this one will check. This is also getting ready. Now I'll be adding the milk. Now we can add the milk. It's already cooked. When it becomes like a transparent, then it's like done. ಇದಕ್ಕೆ ಇವಾಗ ಏಲಕ್ಕಿ ಪೌಡ್ರು. To this I'm putting the cardamom powder. We'll mix it. Don't forget to subscribe, like, share, press the bell icon. Subscribe ಮಾಡೋದು ಮರಿಬೇಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಬೆಲ್ ಐಕಾನ್ ಒತ್ತಿ. ಬೇರೆ ಫ್ರೆಂಡ್ಸು ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ. ಇವಾಗ ಒಂದು ಬಾಯ್ಲ್ ಬರಲಿ, ಅಷ್ಟೊತ್ತಿಗೆ ಶುಗರು ಆ್ಯಡ್ ಮಾಡೋಣ. ಇಷ್ಟು ಶುಗರ್ ಇದೆ, ಇದರೆಲ್ಲ ಎಷ್ಟು ಬೇಕೋ ಅಷ್ಟು ನೋಡ್ಬಿಟ್ಟು ಹಾಕೋಬೇಕು. ಸಾಕು. ಇವಾಗ ಮಿಕ್ಸ್ ಮಾಡಬೇಕು. You can add it according to your sweetness. I just added sugar. Very pinch of salt. Just a pinch of salt to enhance the sugar.
ಇವಾಗ ಗೋಡಂಬಿ ದ್ರಾಕ್ಷಿ ತುಪ್ಪದ್ದು ಹಾಕಾಯಿತು. ಐ ಜಸ್ಟ್ ಆ್ಯಡೆಡ್ ದ ಡ್ರೈ ಗ್ರೇಪ್ಸ್ ಆ್ಯಂಡ್ ದ ಕ್ಯಾಶ್ಯೂ ವಿತ್ ದ clarified butter stuff. So now I'll be mixing it, and then once it is boiling bubbles we can just turn it off. ಒಂದು ಸತಿ ಅದು ಕುದಿಯೋದು ತೋರಿಸಿದ್ರೆ ಆಫ್ ಮಾಡಿಬಿಡ್ಬೋದು ಅಷ್ಟೇ ಆಯಿತು ಅಂತ. ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ, ಶೇರ್ ಮಾಡಿ, ಪ್ಲಸ್ ಬೆಲ್ ಐಕಾನ್. ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್, ಶೇರ್ ಇಟ್ ವಿತ್ ಅದರ್ಸ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಓಕೆ, ಬಾಯ್. ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಟು ದ ಚಾನಲ್. ಇವತ್ತು ವರಮಹಾಲಕ್ಷ್ಮಿ ಹಬ್ಬ, ಅದಕ್ಕೋಸ್ಕರ ಇದಿಷ್ಟು ಐಟಮ್ಸ್ ನಾನು ಮಾಡಿದ್ದೀನಿ, ಅದನ್ನು ತೋರಿಸೋಣ ಅಂತ ವಿಡಿಯೋ ಮಾಡ್ತಾಯಿದ್ದೀನಿ. ಇದು ಚಟ್ನಿ, ತಂಬುಳಿ, ಪಾಯಸ, ಪಲ್ಯ, ಸಾಂಬಾರು, ಅನ್ನ, ಮಜ್ಜಿಗೆ ಒಂದು ಇರುತ್ತೆ, ತುಪ್ಪ ಅಷ್ಟೇ, ಉಪ್ಪಿನಕಾಯಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಟುಡೇ I have done special for the Varamahalakshmi Puja festival. This is kheer, this is chutney, this is masur bhaji or like tambuli we call, rice, this is curry, and this is sambar. Thanks for watching. Don't forget to subscribe, like, share, press the bell icon. Okay, thanks, bye. Next, and then you say next, and it comes back up here. This text value changes today. Any door. Lead door. Lead door. Nice.